ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಚಾಮರಾಜನಗರದಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿ ಭಾಗದಲ್ಲಿ ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಆಕ್ಟಿವ್ ಆಗಿದೆ. ಹನೂರಿನ ಗಡಿ ಅಂಚಿನ ಗ್ರಾಮಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸಿದೆ ಆ ಸಂಘಟನೆ. ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಅದು. ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಗಡಿ ಭಾಗದಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭ ಮಾಡಿದೆ. ವಾಟ್ಸಪ್ನಲ್ಲಿ ಆಕ್ಟಿವ್ ಆಗಿದೆ ಸಂಘಟನೆ. ಪ್ರಚೋದನಕಾರಿ ಆರೋಪದ ಆಡಿಯೋಗಳು ಈಗ ವೈರಲ್ ಆಗ್ತಾ ಇದ್ದಾರೆ. ಘಟನೆಗಳು ನಡೆದಿದೆ. ಘಟನೆಯನ್ನು ಬೇರೆಯದ್ದೇ ದಿಕ್ಕಿನಲ್ಲಿ ವಿಶ್ಲೇಷಣೆ ಮಾಡೋದು, ಪರಸ್ಪರ ಉಭಯ ರಾಜ್ಯಗಳ ಮಧ್ಯೆ ದ್ವೇಷಕಾರಿ ವಾತಾವರಣವನ್ನು ನಿರ್ಮಾಣ ಮಾಡೋದು, ತಮಿಳು ಮತ್ತು ಕನ್ನಡ ಭೇದ ಭಾವವನ್ನು ಸೃಷ್ಟಿ ಮಾಡೋದು, ಇಂಥ ಕೆಲಸಗಳು ಗಡಿಭಾಗದಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಕುರಿತಾದಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಇಲ್ಲಿ ನಡೆದಿರೋದು ಸತ್ಯನೋ ಸುಳ್ಳೋ, ಕಳ್ಳಬೇಟೆಗೆ ಹೋಗಿದ್ರೋ ಹೋಗಿಲ್ವೋ, ಅವರನ್ನು ಶೂಟೌಟ್ ಮಾಡುವ ಅನಿವಾರ್ಯ ಇಲ್ವಾ, ಶೂಟೌಟ್ ಮಾಡೋದು ಆತ್ಮರಕ್ಷಣೆಗೋ ಅಥವಾ ಬೇರೆ ಉದ್ದೇಶಕ್ಕೋ ಗೊತ್ತಿಲ್ಲ. ಇವೆಲ್ಲವೂ ಕೂಡ ತನಿಖಾ ಹಂತದಲ್ಲಿದ್ದಾವೆ. ಆದರೆ ತಮಿಳಿಗರು ಎನ್ನುವ ಕಾರಣಕ್ಕಾಗಿ ಶೂಟೌಟ್ ಮಾಡಿದ್ದಾರೆ ಎನ್ನುವ ಕೆಲವಷ್ಟು ವಿಚಾರಗಳಿದ್ದಾವಲ್ಲ, ಅಂಥದ್ದನ್ನು ಹರಡುವ ಕೆಲಸ ಪರಸ್ಪರ ಎರಡು ರಾಜ್ಯಗಳ ಮಧ್ಯೆ ವೈಷಮ್ಯದ ವಾತಾವರಣವನ್ನು ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಸೊ ಹೀಗಾಗಿ ಅಂಥ ವಾತಾವರಣ ನಿರ್ಮಾಣ ಆಗಬಾರ್ದು ಅಂದರೆ ಇಂಥ ಚಟುವಟಿಕೆಗಳು, ಇಂಥ ಸಂಘಟನೆಗಳ ಮೇಲೆ ನಿಗಾ ಇರಿಸಬೇಕಾಗತ್ತೆ. ಇಂಥ ಸಂಘಟನೆಗಳು ಮಾಡುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಅದನ್ನು ನಂಬಬಾರ್ದು, ಪ್ರಚೋದಿತಗೊಳ್ಳಬಾರ್ದು.